ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯಾ ಯೂಟ್ಯೂಬ್ ಚಾನಲ್. ಶರಣರೇ ದಾಸೋಹ, ದಾಸೋಹವೇ ಶರಣರು. ಎಸ್, ನಾವು ಇವತ್ತು ಹೊರಟಿರೋದು ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ನೋಡ್ರಿ. ನಮ್ಮ ಭಾಷೆ ಹೇಳೋದಾದ್ರೆ ಅಪ್ಪನ ಗುಡಿಗೆ ಬಂದೀವಿ ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಅಪ್ಪನ ಗುಡಿ ವಿಸಿಟ್ ಮಾಡತ್ತನ. ನಾವು ಹೋಗಿದ್ದು ಸೋಮವಾರ ಆಗಿದ್ದರಿಂದ ನಾವು ಹೋಗೋಷ್ಟರಲ್ಲಿ ಭಜನೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಮ್ಮ ಪ್ರಣವ ಸ್ವಲ್ಪ ಸೌಂಡಿಗೆ ಸ್ವಲ್ಪ ಹೆದರಿದ್ದ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಂಭೀರವಾಗಿ ಒಂಥರ ಗಾಬರಿಯಿಂದ ಎಲ್ಲರೂ ನೋಡ್ತಿದ್ದ ನೋಡ್ರಿ. ನಾವು ನೈಟ್ ಹೋಗಿದ್ರಿಂದ ರಶ್ ಅಂತೇನು ಇರಲಿಲ್ಲ, ಜಲ್ದಿ ದರ್ಶನನೇ ಆಯಿತು. ಕಲಬುರ್ಗಿ ಅಂದ ತಕ್ಷಣ ನೆನಪು ಬರೋದಂದ್ರೆ ಫಸ್ಟ್ ಕಾಯಕ ದಾಸೋಹಿ ನಮ್ಮ ಶ್ರೀ ಶರಣ ಬಸವೇಶ್ವರ ನೋಡ್ರಿ. ಅವ್ರದ್ದೊಂದು ಪವಾಡ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದ್ಸರಿ ಒಬ್ಬ ಜಂಗಮ ಎಲ್ಲೆಡೆ ಭಿಕ್ಷೆ ಬೇಡ್ತಿರ್ತಾನ. ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ ಅವನಿಗೆ, ಯಾಕೆ ಭಿಕ್ಷೆ ಬೇಡ್ತಿ? ಕಲಬುರ್ಗಿ ಒಳಗೆ ಒಬ್ರು ಶ್ರೀ ಶರಣ ಬಸವೇಶ್ವರ ಅಂತದಾರ, ಬೇಡ್ದವ್ರಿಗೆ ಎಲ್ಲಾನು ಕೊಟ್ಟಾರ. ಮಕ್ಕಳು ಕೊಟ್ಟಾರ, ಬಡತನ ಇದ್ದವ್ರಿಗೆ ಬಡತನ ನಿರ್ಮೂಲನೆ ಮಾಡ್ಯಾರ, ಮತ್ತು ರೋಗ ರುಜಿನಗಳಿದ್ದವ್ರಿಗೆ ಅದನ್ನು ನಿವಾರಣೆ ಮಾಡ್ಯಾರ. ನೀ ಅಲ್ಲಿ ಹೋಗು, ನಿನಗೆ ಪರಿಹಾರ ಸಿಗ್ತದ ಅಂತ ಹೇಳಿದಾಗ ಆ ಜಂಗಮಗ ಮುಪ್ಪು ಅನ್ನೋದು ಆವರಿಸ್ಕೊಂಡ್ಬಿಟ್ಟಿರ್ತದೆ. ಯಾಕಂದ್ರೆ ಹಣ್ಣು ಮುದುಕನಾಗಿರ್ತಾನೆ, ಕಿವಿ ಕೇಳಲ್ಲ, ತೆಲಗೆಲ್ಲನೂ ಬಿಳಿಕಿಲ್ಲಾಗಿರ್ತಾವೆ. ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ನಮ್ಮ ಶರಣರ ಹತ್ರ ಬರ್ತಾನೆ. ಶರಣ ಅಂದ ತಕ್ಷಣ ಶರಣರು ಹೊರಗೆ ಬಂದು ನೋಡಿ ತಕ್ಷಣ ಅವ್ನ ಕಾಲಿಗೆ ಬೀಳ್ತಾರೆ. ಮೊದಲೇ ನಮ್ಮ ಶರಣರು ಜಂಗಮ ಪ್ರೇಮಿಗಳಾಗಿದ್ದರು. ಜಂಗಮ್ರಂದ್ರೆ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿಯಾಗಿತ್ತು. ಸೊ ಅವಾಗ ಆ ಜಂಗಮ ಅಳ್ತಾ ಹೇಳ್ತಾನೆ, ಬೇಡದವ್ರಿಗೆಲ್ಲ ಕೊಟ್ಟಿರಿ, ನನಗೆ ದಮ್ ರೋಗದ, ಆ ದಮ್ ರೋಗ ನೀವು ತೊಗೊಂಡ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ನಮ್ಮ ಶರಣರು ಒಂದು ಕ್ಷಣ ಯೋಚನೆ ಮಾಡಲಾರ್ದು ಆಯಿತು ಸರಿ ಅಂತ ಒಪ್ಕೊಂಡು ಆ ಜಂಗಮ್ದು ದಮ್ ರೋಗ ಅಂತ ಹೇಳ್ತಾರಲ್ಲ ಅದನ್ನು ನಮ್ಮ ಶರಣರು ತೊಗೊಂಬರ್ತಾರೆ. 38 ವರ್ಷದ ಶರಣರು ಹಣ್ಣು ಮುಳುಕರಾಗ್ತಾರೆ. ಮತ್ತು ದಮ್ಮ ರೋಗ, ಆ ಜಂಗಮ ದಮ್ ರೋಗ ನಮ್ಮ ಶರಣರಿಗೆ ಬರ್ತದೆ. ಸೊ ನಮ್ಮ ಶರಣರು ಬೇರೆದವ್ರಿಗೆ ಯಾವತ್ತೂ ಇಲ್ಲ ಆಗಿಲ್ಲ, ಯಾರು ಏನು ಬೇಡಿದ್ರೆ ಅವ್ರಿಗೆ ಕೊಟ್ಟರು. ಅದರಿಂದ ನಮ್ಮ ಶರಣರು ಅಂದರೆ ಹಲವಾರು ಪವಾಡಗಳನ್ನ ಮಾಡೋದು. ಆ್ಯಂಡ್ ನಮ್ಮ ನಂದಿ ಬಸವೇಶ್ವರ ದರ್ಶನ ಕೂಡ ಆಯ್ತು ನೋಡ್ರಿ. ನಮ್ಮ ಸೌಕರ್ಗ ಮಹಾಮನೆ, ದಾಸೋಹ ಮನೆ ಎಲ್ಲಾನು ತೋರಿಸ್ಕೊಂಡು ಒಂದಿಷ್ಟು ಫೋಟೋ ಕ್ಲಿಕ್ಕಿಸ್ಕೊಂಡು ಮನೆ ಕಡೆ ಪಯಣ ಬೆಳೆಸಿದ್ವಿ ನೋಡ್ರಿ. ನಮ್ಮ ಸೌಕರ್ಗ ನಿದ್ದೆ ಬಂದ್ರೆ ಸಾಕು ಶಾಂತ ಮೂರ್ತಿ ಆಗ್ಬಿಡ್ತಾನೆ ನೋಡ್ರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.